ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಜೂನಿಯರ್ಸ್ ಜೂನಿಯಮ್ಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಡ್ರಾಮಾ ಧಮಾಕದ ಫಿನಾಲೆ. ಎಲ್ಲ ಮಕ್ಕಳು ಫುಲ್ ಜೋರಾಗಿ ತಯಾರಾಗಿದ್ದಾರೆ. ಮೊದಲಿಗೆ ನೋಡೋಣ ಯಾರು ಯಾವ ಸಬ್ಜೆಕ್ಟ್ ಮೇಲೆ ಒಂದು ಸ್ಕಿಟ್ ಅನ್ನು ಮಾಡ್ತಾ ಇದ್ದಾರಂತೆ. ಮೊದಲಿಗೆ ಬರ್ತಾ ಇದ್ದಾರೆ ರಶ್ಮಿ ಬಿರಾದಾರ್, ಅನುಶ್ರೀ ಹಾಗೂ ಅನುಪ್ರಿಯಾ, ವಾಸು ಪಾಟೀಲ್ ಹಾಗೂ ಆದಿತ್ಯ ಪಾಟೀಲ್. ನೋಡೋಣ ಬನ್ನಿ ಅವರ ಸ್ಕಿಟ್ ಅನ್ನು. ನಾನು ಯಮಧರ್ಮ. ಈ ಯಮಲೋಕದಾಗ ನನಗಂತೂ ಸಾಕಾಗಿದೆ. ಬಂದವರಿಗೆ ವಿಚಾರಣೆ ಮಾಡ್ಬೇಕು, ಆದ್ರ ಭೂಲೋಕದ ಜನ ಎಷ್ಟು ಎಂಜಾಯ್ ಮಾಡ್ತಾರ. ವಿಧ ವಿಧದ ಪದಾರ್ಥ ತಿಂತಾರ. ಅದೇನೋ ಅಂತಾರಲ್ಲ, ಪಿಜ್ಜಾ, ಬರ್ಗರು, ಮೋಮೋಸು. ನಾನು ಭೂಲೋಕಕ್ಕೆ ಹೋಗ್ತೀನಿ, ಬೇಕಾಗಿದ್ದೆಲ್ಲ ತಿಂತೀನಿ. ನಾರಾಯಣ ನಾರಾಯಣ. ಪ್ರಭು, ಏನು ಚಿಂತಿಸುತ್ತಿರುವ ಹಾಗಿದೆ? ಓ ನಾರದ, ನಿಮ್ಮ ಮನದಲ್ಲಿ ಏನೋ ಕಳವಳ ಇದೆ. ಹೌದು, ನಾನು ಯಾಕೆ ಯಮಧರ್ಮ? ನನಗೆ ಇಲ್ಲಿ ತುಂಬಾ ಬೇಸರ ಆಗುತ್ತಿದೆ. ಅದಕ್ಕೆ ಭೂಲೋಕಕ್ಕೆ ಹೋಗುತ್ತೇನೆ, ಬೇಕಾಗಿದ್ದೆಲ್ಲ ತಿನ್ನುತ್ತೇನೆ. ಆದ್ರೆ ಅಲ್ಲೇನು ಸುಮ್ಮನೆ ಸಿಗೋದಿಲ್ಲ, ದುಡಿಯಬೇಕು. ಭೂಲೋಕದ ಜನ ದುಡಿದು ತಿನ್ನುತ್ತಾರೆ. ಅದಕ್ಕೇನಂತೆ, ನಾವು ದುಡಿದರಾಯ್ತು. ಬಿಡಿ, ಅದು ನಿಮ್ಮಿಂದ ಆಗೋದಿಲ್ಲ. ನನ್ನಿಂದ ಆಗೋದಿಲ್ಲವೇ? ಅದು ನನ್ನಿಂದ. ಏನೇ ಆಗಲಿ ನೋಡೇ ಬಿಡೋಣ. ನಾರದ, ನೀನು ಜೊತೆ ನಡೆ. ಆಗಲಿ. ಪ್ರಭು, ಈ ಭೂಲೋಕದಲ್ಲಿ ಎಷ್ಟು ಹುಡುಗಿದ್ರು ಉದ್ಯೋಗವೇ ಸಿಗ್ತಾ ಇಲ್ಲ. ಹೀಗಾದ್ರೆ ಹೇಗೆ ಯಮಧರ್ಮ? ನನಗೊಂದು ತಿರುಗಿ ಕಾಲೆಲ್ಲ ನೋವು. ಈ ಪಟ್ಟಣದಲ್ಲಿ ಕಟ್ಟಡ ಯಾರು ಕಟ್ಟಿಸ್ಯಾರೋ ಏನೋ. ಎಲ್ಲಿ ಹೋದ್ರು ವಾಪಸ್ ಇಲ್ಲೇ ಬರ್ತೀನಿ. ಈಗ ತಿರುಗಾಡೋದು ಬೇಡ, ಯಾರಾದ್ರೂ ಬಂದ್ರೆ ಅವರನ್ನೇ ಕೇಳೋಣ. ಹಾಗೆ ಮಾಡೋಣ. ಕೆಲಸ
ನೀವು ನಿಜವಾದ ತಗೊಂಡ್ರೆ ಒಳ್ಳೆದಾಯ್ತು. ಆದ್ರೆ ಕೆಲಸ ಮಾತ್ರ ಸಿಗೋದಿಲ್ಲ. ಯಾಕೆ? ಇತ್ತೀಚಿನ ಬೇರೆ ನೀವು ಈ ಭೂಲೋಕ ಬೇಡ ಬಿಟ್ಬಿಟ್ಟಿರಿ. ಅದಕ್ಕೆ ಈ ಭೂಲೋಕದಲ್ಲಿ ನಿಮಗೆ ಯಾವ ಕೆಲಸ ಇಲ್ಲ. ಯಾಕಪ್ಪ? ನಾವು ಭೂಲೋಕದ ಡಿಗ್ರಿ ಮೇಲೆ ಡಿಗ್ರಿ ಮುಗಿಸ್ಕೊಂತ ಅವ್ರ ಏನ್ ನಮ್ಮ ಕೆಲಸ ಕೊಡ್ತಾರೆ. ನಾವು ಯಾರಂತ ತಿಳಿದ ಮೇಲೂ ಕೆಲಸ ಒಳ್ಳೆಯದಿಲ್ಲ ಅಂತಂದ್ರೆ ನಮ್ಮ ಲೋಕಕ್ಕೆ ಬರುತ್ತೇವೆ. ಅಂತ ಶಕ್ತಿ ನಿಮಗಿದ್ರೆ ತಾನೇ ಯಮರಾಜ. ಈ ಲೋಕ ಕೂತ್ರೆ ನಾವು ಭೂಲೋಕದಲ್ಲಿ ನಿಮ್ಮ ಕೆಲಸ ಬಿಡಿ. ಕುಡಿಯೋ ನೀರು ಯೋಗೇಶ್ವರಿ, ನಾವಿಲ್ಲಿ ಬಂದಿದ್ದು ಕೆಲಸಕ್ಕೆ ನೆನ್ಪಿಟ್ಕೊಂಡು ಮಾತಾಡಿ ಅಂತ ಹೆಸರು ಹೇಳ್ಬೇಕು. ಸಾರಿ ನಾರದ, ಇನ್ನೊಮ್ಮೆ ಈ ತರ ಮಾತಾಡಲ್ಲ. ಅಮ್ಮ ಈಗ ತಗ್ಗಿ ಬಗ್ಗಿ ನಡೆದ ಕಲ್ಕೊ. ಇಲ್ಲಿ ಹೇಗಾದ್ರೂ ಮಾಡಿ ನಿಮ್ಗೆ ಕೆಲಸ ಏನೋ ಕೊಡಿಸ್ತೀವಿ. ಆದ್ರೆ ಆಮೇಲೆ ನೀವು ನಮಗೆ ಏನ್ ಕೊಡ್ತೀರ? ಲಂಚ ಗಿಂಚ ಕೊಡ್ತೀರಿ? ಲಂಚ ಹಂಗಂತೀರಿ? ಲಂಚ ಅಂದ್ರೆ ಗೊತ್ತಿಲ್ಲ ಅಂತೀರಿ? ನಿಮ್ಗೆ ಕೆಲಸ ಮಾಡೋಕೆ ತಳಗೆ ಕೊಡ್ತಾರಲ್ಲ ಮಾಮೂಲಿ ಸಂಬಳ ಗೆಲ್ಲ ಅದನ್ನೇ ಆಗ್ತದ. ಇಲ್ಲಿ ನಾವು ನಿಮ್ಗೆ ಲಂಚ ಕೊಡ್ತೀವಿ, ಆದ್ರೆ ಈಗಲ್ಲ. ನೀವ್ ಯಾವಾಗ ನಮಗ್ ಕೆಲಸ ಕೊಡಿಸ್ತೀರಾ ಅವಾಗ ನಿಮ್ ಲಂಚ ನಿಮ್ಗೆ ವಾಪಸ್ ಕೊಡ್ತೀವಿ. ಬೇಕಾದ್ರೆ ನನ್ನ ಹತ್ರ ಹಗ್ಗ ಇದೆ, ತಗೋ. ಆ ಹಗ್ಗ ತಗೊಂಡು ನಾವು ಇಬ್ರು ಊರಾಗಲ್ಲ. ಎಲ್ಲಿ ನಿಮ್ಮನ್ನ ನಂಬಿ ಕೆಲಸ ಕೊಡಿಸ್ತೀನಿ. ಆದ್ರೆ ಆಮೇಲೆ ಲಂಚ ಕೊಟ್ಟಿಲ್ಲ ಅಂದ್ರೆ ನಾವು ಬರೋಲ್ಲ. ನನಗಂತೂ ಇನ್ನೂ ಅನುಮಾನ ಇದೆ. ನೀವು ನಿಜವಾದ ಅನುಮಾನ ಬೇಡ ನಿಮಗೆ. ನಾವು ನಿಜವಾದ ದೇವರು. ನಿಮಗೆ ಏನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅದನ್ನ ಕೊಡ್ತೀವಿ. ಹೌದು, ನಿಮ್ ಹೆಸರೇನು? ನನ್ನ ಹೆಸರು ಮಲ್ಲಪ್ಪ ಅಂತ. ಎಲ್ಲರೂ ಪ್ರೀತಿಯಿಂದ ಮಲ್ಲು ಮಲ್ಲು ಅಂತ ಹೇಳ್ತಾರೆ. ಇನ್ನು ನಾವು ಹೋಗಿಲ್ಲ ಅಂದ್ರೆ ಲಮ್ಮಲ್ಯ ಅಂತ ಕರೀತಾರೆ. ನನ್ನ ಹೆಸರು ಕಲ್ಲಪ್ಪ. ನನ್ನನ್ನ ಎಲ್ಲರೂ ಪ್ರೀತಿಯಿಂದ ಕಲ್ಲು ಅಂತ ಕರೀತಾರೆ. ಇನ್ನೂ ಮಾತಿ ಯಾಕಲ್ಲ ಅಂತ ಅಂತಾರೆ. ನೀವು ಇಷ್ಟು ಚಂದ ಹೆಸರು ಇಟ್ಕೊಂಡು ಅಂತ ಕೆಲಸ ಮಾಡ್ತೀರಲ್ಲ. ನಮ್ಮ ಮೂಲಕ ಹಿಂಗೆ ರೀ. ಎಲ್ಲರೂ ದೊಡ್ಡ ಹೆಸರು ಇಟ್ಕೋತಾರೆ. ಆದ್ರೆ ಒಳಗೊಳಗೆ ಇಂಥ ಕೆಲಸನೇ. ಹೋಗಿ ಬಿಡಿ, ಕೆಲಸ ಕೊಡಿಸ್ತೀರಾ? ಸ್ವಲ್ಪ ನಮಗೂ ಹೊಂದು ಅಂತ ಕೆಲಸ ಕೊಡಿಸಿ. ಹೊತ್ತು ಅಂತ ಕೇಳ್ತಾರ. ಏ ಅಮ್ಮ ಮೊದಲು ಬಿಸಿ ಮೇಲೆ ಕೈ ಬಿಡು. ಓಕೆ ನಿಂತೋದ್ರೆ ಈಗ ನೌಕರಿಗೆಲ್ಲ ಹೊಂಟಿದೆ. 4 ಮಂದಿಗೆ ವಯಸ್ಸಾಗೊಂಡಿಲ್ಲ. ಮಲ್ಲು ನಂಗ ಡ್ರಾಮಾ ತಗೋದಾಗ ಮೆಂಟಲ್ ಕೆಲಸ ಕೊಡಿಸ್ರು. ನಾವು ಡ್ರಾಮಾ ತಗೋದಾಗ ಕಾಮಿಡಿ ಸ್ಟಾರ್ ಕೆಲಸ ಕೊಡಿಸಿ. ಏ ಯಮರಾಜ ನಗಲ್ಲ. ಇಂಥ ಪರಿಸ್ಥಿತಿದಾಗ ಅಂಥವ್ರನ್ನ ಕಲಿಸ್ತಾ ಇಲ್ಲ ಕೊಡೋರಿ. ಏ ಮಲ್ಲು, ಮೇಡಮ್ ಕಾಲೇಜು ಏನ ಕೆಲಸ ಇದೆ ಹೇಳಿ. ಟನ್ 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 ಟನ್. ಇದು ಯಾವ್ದು ರೆಡ್ಗಾನ? ಮೇಡಮ್ ಬನ್ನಿ ಬನ್ನಿ, ನೀವು ದೊಡ್ಡ ನ್ಯೂಸ್ ಸಿಕ್ಕತ್ತೆ. ಬನ್ನಿ ಹಾ ಜಲ್ದಿ ಬನ್ನಿ. ಮೇಡಮ್ ಅಲ್ಲರಿ. ನೋಡು, ನಿಜವಾದ ದೇವ್ರಂತ. ನಾವು ನಂಬಿದ್ದೀವಿ. ಇವಾಗ ಯಾಕೆ ಕೆಲಸ ಇಲ್ಲ ಕೊಡಿ. ಓಹೋ, ಒಳ್ಳೆ ಆಸನ ಇಟ್ಕೊಂಡ್ ಬಂದಿದ್ದೀರಾ. ನಿಮಗೆ ಏನು ಕೆಲಸ ಬರುತ್ತೆ? ನಮ್ಗೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಕ್ ಬರುತ್ತೆ. ಕಾಮಿಡಿನ ನೋಡಿದ್ರೆ ನಾನು ಚೆನ್ನಾಗಿ ನಗೋಲ್ಲ. ಅಷ್ಟೊಂದು ಕಾದು ಆಗ್ಬೇಕು. ನೀವೇನಾದ್ರೂ ನಮ್ಮ ಅಲ್ಲ ಹೇಗೆ? ಏನಿಲ್ಲ ಅಮ್ಮ, ಏನಿಲ್ಲ. ಏನಿಲ್ಲ ಅಂದ್ರೆ ಏನಂತ ನೀವೇನೋ ನನ್ನ ಮುಚ್ಚಿಡ್ತಿದ್ದೀರಾ. ಮುಚ್ಚಿಡೋದು ಏನಿಲ್ಲ ಅಮ್ಮ. ನೀವೇನಾದ್ರೂ ಡ್ರಾಮಾ ಜೂನಿಯರ್ಸಿಗೆ ಸೇರಿದ್ರೆ ಅಲ್ಲಿ ನಮ್ಮ ಟೆನ್ಷನ್ ಸ್ವಾಮಿಗಳು ಟೆನ್ಷನ್ಗೆ ನೀವು ಓಡೋಗ್ಬೋದು. ಆಮೇಲೆ ಯಮರಾಜನ್ಗೆ ಕಾಮಿಡಿ ಮಾಡೋದಂತೆ ಜೂಟ ಬಿಟ್ಟ ಅಂತಾರೆ. ಏನು ಜೂಟ್ ಹಾಕ್ಬಿಟ್ಟ ಅಂದ್ರೆ? ಅಂದ್ರೆ ಎಸ್ಕೇಪ್ ಆಗ್ಬಿಟ್ಟ. ಓಡೋಗ್ಬಿಟ್ಟ, ಎಸ್ಕೊಂಡ್ಬಿಟ್ಟ. ಇಂಥ ಕೆಟ್ಟ ಹೆಸರು ನೀವು ಬರ್ಬಾರ್ದಂತ ಅವರು ಹೇಳಿಲ್ಲ. ಇಲ್ಲಿ ಬಿಡಿ. ಹಾಗಾದ್ರೆ ನಮ್ಗೆ ಯಾವ್ದಾದ್ರು ಸರ್ಕಾರಿ ಕೆಲಸ ಕೊಡಿಸಿ. ಸರ್ಕಾರಿ ಕೆಲಸ ಅಂತ ಸರ್ಕಾರಿ ನೌಕರಿ ಪಡಿಬೇಕಂದ್ರೆ ಹೋಗ್ಬೇಕಾದ್ರೆ ಅದು ಆದ್ಮೇಲೆ ಜಾತಿ ಸರ್ಟಿಫಿಕೇಟ್
ಜಾತಿ ನಮಗೆ ಸಾಕಿ ಅದೆಲ್ಲ ನಮಗೆ ಗೊತ್ತಿಲ್ಲ. ಆ? ಏ ಬಸ್ಸು, ಜಾತಿ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ. ಆ ದೇವರಂತ ಅದಕ್ಕೆ ಈ ಭೂಲೋಕದಾಗ 115 ಜಾತಿ ಮಾಡಿಕ್ಕಿರಿ. ಕುಸ್ತಿ ಆಡ್ಸ್ಕೊತೀರಿ. ಅದನ್ನ ಜಾತಿ ಅಂದ್ರೆ ಗೊತ್ತಿಲ್ಲ ಇವರಿಗೆ. ಆಯ್ತು ಇರ್ಲಿ ಬಿಡಿ. ಈಗ ನಮ್ಗಾದ್ರು ಯಾವ್ದಾದ್ರು ಜಾತಿ ಸೇರಿಸಿ ಕೆಲಸ ಕೊಡ್ಸಿ. ನಿರಾಸೆ ಮಾಡ್ಬೇಡಿ. ನಾಲ್ಕೇ ದಿನ ಅಂತ ಮಾಡೋಣ. ಜಾತಿ ಸರ್ಟಿಫಿಕೇಟ್ ತಗೊಂಬನ್ನಿ. ಜಾತಿ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ? ಯಾರು ಕೊಡ್ತಾರೆ? ಅಲ್ಲಿ ಹೋಗಿ ತಹಸೀಲ್ದಾರನ ಇರ್ತಾರೆ. ಅವ್ರು ನಿಮ್ಮಂತರಿಗೆ ಸಹಾಯ ಮಾಡಬೇಕು ಇರ್ತಾರೆ. ಅವ್ರಿಗೆ ಹೇಳಿ ಯಾವ ಜಾತಿನ ಸೇರಿಸ್ಬೇಕಂತ ಅದ್ರಲ್ಲಿ ಸೇರಿಸಿ ಜಾತಿ ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕದು ಈ ತರ ಮಾತಾಡಕತ್ತಿ? ಇಲ್ಲಿ ಬಿಡು. ನೀವೇನ್ ಹೇಳ್ತೀರಿ ನಾವು ಅದನ್ನ ಮಾಡ್ತೀವಿ. ಕಳ್ಸಬೇಕಾದ್ರೆ 10 ಲಕ್ಷ ತಗೊಂಬನ್ನಿ. ಏನು? 10 ಲಕ್ಷನಾ? ನೀವ್ ಯಾಕೆ ನಮಗೆ ನೌಕರಿ ಕೊಡ್ಸಿ ದಯ ತಗೋಬಾರ್ದು? ಛೇ, ನಾನಲ್ಲ. ಇದೇನಿದು? ಮಾನವರೇ ನಿನ್ರಿ ನಮ್ ಮೇಡಮ್ ಬಹಳ ಬಿಸಿ ಅವ್ರಿಗೆ ಕೆಲಸ ಇರುತ್ತೆ. ಮೇಡಮ್ ಹೋಗಿ ಆಮೇಲೆ ನೀನನ್ನ ಫೋನ್ ಹಚ್ಚಿದ್ದೀನಾ? ಆ, ನಿಮ್ದಿದೆ ಅಲ್ಲ, ಏನಾದ್ರು ಕೊಟ್ರೆ ಕೆಲ್ಸ, ಇಲ್ಲಾಂದ್ರೆ ಮುರಿ ಬೇಡ ಅಷ್ಟೇ. ಏ ಮೂರ್ಖ ಮಾನವ, ನಿನ್ನೆ ಹೋಗಿ ಹೇಳಲಾರೆ. ಪ್ರಭು, ಈ ಪೊಲೀಸರು ಬಂದ್ರೆ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನಡೀರಿ, ನಮ್ ಲೋಕಕ್ಕೆ ಹೋಗೋಣ. ಇದು ನಮ್ಮಿಂದ ಆಗದ ಕೆಲಸ ಅಂತ. ಇದು ನನ್ನ ಮಾನವನಿಗೆ ಸರಿ, ನಮಗೆ ನಮ್ ಲೋಕನೇ ಸರಿ. ನಡಿ, ನಾವು ಅಲ್ಲೇ ಹೋಗೋಣ. ಎಲ್ಲಿಗೆ? ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ.